ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ರಾಜ್ಯ ರಾಜಕೀಯದಲ್ಲಿ ಮಿಂಚುತ್ತಿರುವ ತಮ್ಮದೇ ಆದ ಛಾಪು ಮೂಡಿಸಿರುವ ಮಹಿಳಾ ನಾಯಕಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೆಲವು ವರ್ಷಗಳ ಹಿಂದೆ ಸಾಮಾನ್ಯ ಹಿನ್ನೆಲೆಯಿಂದ ಬಂದು ರಾಜ್ಯದಲ್ಲಿ ಉನ್ನತ ಸ್ಥಾನಕ್ಕೇರಿದ ಇವರ ರಾಜಕೀಯ ಪಯಣ ನಿಜಕ್ಕೂ ರೋಚಕ. ಆದರೆ ಈ ಯಶಸ್ಸಿನ ಪಯಣದಲ್ಲಿ ಸಾರ್ವಜನಿಕರ ಗಮನ ಸೆಳೆದಿರುವ ಅತಿ ಮುಖ್ಯವಾದ ಅಂಶವೆಂದರೆ ಇವರ ಆರ್ಥಿಕ ಸಾಮ್ರಾಜ್ಯದ ಬೆಳವಣಿಗೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರಾಜಕೀಯಕ್ಕೆ ಬರುವ ಮೊದಲು ಹೇಗಿದ್ರು, ಅವರ ಆರಂಭಿಕ ಆರ್ಥಿಕ ಪರಿಸ್ಥಿತಿ, ಸಂಪಾದನೆ ಎಷ್ಟಿತ್ತು, ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ನಂತರ ಅವರ ಜೀವನ ಶೈಲಿ ಮತ್ತು ಆರ್ಥಿಕ ಜಗತ್ತು ಹೇಗೆ ಬದಲಾಯಿತು, ಇಂದು ಅವರು ಘೋಷಿಸಿರುವ ಕೋಟ್ಯಾಂತರ ರೂಪಾಯಿ ಆಸ್ತಿ ಮತ್ತು ಸಂಪಾದನೆಯ ಹಿಂದಿನ ಮೂಲಗಳೇನು, ಅದರಲ್ಲೂ ಬಹಳ ಮುಖ್ಯವಾಗಿ ರಾಜ್ಯ ರಾಜಕೀಯದಲ್ಲಿ ಸದಾ ಚರ್ಚೆಯಾಗುವ ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರೊಂದಿಗಿನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆರ್ಥಿಕ ವ್ಯವಹಾರಗಳು ಯಾವುವು, ಈ ಇಬ್ಬರು ನಾಯಕರ ನಡುವಿನ ಹಣಕಾಸಿನ ವ್ಯವಹಾರ ಹೇಗಿದೆ, ಸಾಮಾನ್ಯ ಕುಟುಂಬದಿಂದ ಬಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವತ್ತು ಕೋಟ್ಯಾಧಿಪತಿಯಾಗಿದ್ದು ಹೇಗೆ, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರಾಜಕೀಯಕ್ಕೆ ಪ್ರವೇಶಿಸುವ ಮೊದಲು ಅವರ ವೃತ್ತಿಯನ್ನು ಸಮಾಜ ಸೇವೆ, ಕೃಷಿ ಮತ್ತು ವ್ಯಾಪಾರ ಎಂದು ತಮ್ಮ ಚುನಾವಣಾ ಅಫಿಡವಿಟ್ನಲ್ಲಿ ಘೋಷಿಸಿದ್ರು. ಆದರೂ ಸಾರ್ವಜನಿಕವಾಗಿ ಲಭ್ಯವಿರುವ ಅವರ ಆರಂಭಿಕ ವಿವರವಾದ ಆಸ್ತಿ ಘೋಷಣೆಯು 2018ರ ವಿಧಾನಸಭಾ ಚುನಾವಣೆಗಾಗಿ ಸಲ್ಲಿಸಿದ್ದ ಅಫಿಡವಿಟ್ನಿಂದ ಮಾತ್ರ ಪ್ರಾರಂಭವಾಗುತ್ತೆ. 2018ಕ್ಕಿಂತ ಮೊದಲು ಅವರು ಯಾವುದೇ ಪ್ರಮುಖ ಚುನಾವಣೆಗಳಲ್ಲಿ ಸ್ಪರ್ಧಿಸಿದ್ದ ಬಗ್ಗೆ ಅಥವಾ ಆಸ್ತಿ ವಿವರಗಳನ್ನು ಸಾರ್ವಜನಿಕವಾಗಿ ಘೋಷಿಸಿದ್ದ ಬಗ್ಗೆ ಯಾವುದೇ ದಾಖಲೆಗಳು ಲಭ್ಯವಿಲ್ಲ. ಲಭ್ಯವಿರುವ ದಾಖಲೆಗಳ ಪ್ರಕಾರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಮ್ಮ ವ್ಯಾಪಾರ ಕ್ಷೇತ್ರವನ್ನ ವಿಸ್ತರಿಸಲು ಪ್ರಾರಂಭಿಸಿದ್ದು ರಾಜಕೀಯದಲ್ಲಿ ಅಧಿಕಾರದ ಸ್ಥಾನವನ್ನು ಪಡೆಯುವ ಮುನ್ನೋಟದಲ್ಲಿ ಅಥವಾ ಅದೇ ಸಮಯದಲ್ಲಿ ಎಂದು ಸ್ಪಷ್ಟವಾಗಿ ಸೂಚಿಸುತ್ತೆ. ಎಕ್ಸಾಂಪಲ್ಗೆ 2015ರಲ್ಲಿ ಇವರು ಕೆಪಿಸಿಸಿ ಮಹಿಳಾ ವಿಭಾಗದ ಅಧ್ಯಕ್ಷರಾಗಿ ನೇಮಕಗೊಳ್ಳುವ ಮೊದಲು ಹರ್ಷ ಶುಗರ್ಸ್ ಲಿಮಿಟೆಡ್ ಎಂಬ ಸಕ್ಕರೆ ಕಾರ್ಖಾನೆಯನ್ನು 2014ರಲ್ಲಿ ಪ್ರಾರಂಭಿಸಲಾಯಿತು. ಕಂಪನಿಯು ಪ್ರಾರಂಭವಾದ ಒಂದು ವರ್ಷದೊಳಗೆ 2015ರಲ್ಲಿ ಬೃಹತ್ ಪ್ರಮಾಣದ ಸಾಲವನ್ನು 215 ಕೋಟಿ ಸಾಲವನ್ನ ಪಡೆಯಿತು. ವ್ಯವಹಾರದ ತ್ವರಿತ ಸ್ಥಾಪನೆ ಮತ್ತು ನಿರ್ಣಾಯಕ ಹಣಕಾಸು ಒಳಹರಿವು ಅಂದರೆ ಬೃಹತ್ ಸಾಲ ರಾಜಕೀಯ ಪ್ರಭಾವದ ಹೆಚ್ಚಳಕ್ಕೆ ಏಕಕಾಲೀನವಾಗಿರುವುದು ಕಂಡುಬರುತ್ತೆ. ಇದು ಆರ್ಥಿಕ ಶಕ್ತಿಯು ರಾಜಕೀಯ ಪ್ರಭಾವಕ್ಕೆ ಕಾರಣವಾಯಿತು ಅಥವಾ ರಾಜಕೀಯ ಪ್ರಭಾವವು ವ್ಯವಹಾರದ ತ್ವರಿತ ಮತ್ತು ಅಸಾಮಾನ್ಯ ಬೆಳವಣಿಗೆಗೆ ವೇದಿಕೆಯಾಗಿ ಕಾರ್ಯನಿರ್ವಹಿಸಿತು ಎಂಬುದನ್ನು ಬಲವಾಗಿ ಸೂಚಿಸುತ್ತೆ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರಾಜಕೀಯದಲ್ಲಿ ಆಕ್ಟಿವ್ ಆದ ನಂತರ ಗಮನಾರ್ಹ ವ್ಯಾಪಾರ ಘಟಕಗಳನ್ನು ಸ್ಥಾಪಿಸಿದ್ರು ಅಥವಾ ಅವುಗಳಲ್ಲಿ ನಿರ್ದೇಶಕರಾಗಿದ್ದರು. ಹರ್ಷ ಶುಗರ್ಸ್ ಲಿಮಿಟೆಡ್ ಈ ಸಕ್ಕರೆ ಕಾರ್ಖಾನೆಯನ್ನು 2014ರಲ್ಲಿ ಪ್ರಾರಂಭಿಸಲಾಯಿತು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕಿಯಾಗಿದ್ದರು. 2023ರ ಅಫಿಡವಿಟ್ನಲ್ಲಿ ಇವರು ಹರ್ಷ ಶುಗರ್ಸ್ ಲಿಮಿಟೆಡ್ಗೆ 1.90 ಕೋಟಿಗಳಷ್ಟು ವೈಯಕ್ತಿಕ ಸಾಲ ಅಥವಾ ಮುಂಗಡವನ್ನು ನೀಡಿದ್ದಾರೆ ಎಂದು ಘೋಷಿಸಲಾಗಿದೆ. ಇನ್ನು ಹರ್ಷ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಇದು 2019ರಲ್ಲಿ ಸ್ಥಾಪನೆಯಾದ ರಿಯಲ್ ಎಸ್ಟೇಟ್ ಕಂಪನಿಯಾಗಿದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ 215 ಕೋಟಿ ಬಂಡವಾಳ ಹೂಡಿಕೆಯೊಂದಿಗೆ ಇದನ್ನ ಪ್ರಾರಂಭಿಸಿದರು. ಇನ್ನು ಇವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಅವರು ಸಹ ಸಕ್ಕರೆ ಕಾರ್ಖಾನೆಗಳು ಮತ್ತು ರಿಯಲ್ ಎಸ್ಟೇಟ್ ಸಂಸ್ಥೆಗಳನ್ನು ನಿರ್ವಹಿಸ್ತಾ ಇದ್ದಾರೆ ಎಂದು ವರದಿಗಳು ತಿಳಿಸುತ್ತವೆ. ಇವರ ಆಸ್ತಿಗಳು ಕೇವಲ 3 ವರ್ಷಗಳಲ್ಲಿ 3 ಪಟ್ಟು ಹೆಚ್ಚಾಗಿದೆ ಎಂದು ವರದಿಗಳು ತಿಳಿಸುತ್ತವೆ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ 2023ರ ಅಫಿಡವಿಟ್ನಲ್ಲಿ ಇವರು ತಮ್ಮ ಮಗನಿಗೆ 30.92 ಲಕ್ಷ ವೈಯಕ್ತಿಕ ಸಾಲ ನೀಡಿದ್ದಾರೆ ಎಂದು ಘೋಷಿಸಲಾಗಿದೆ. ಇದು ರಾಜಕೀಯ ಪ್ರವೇಶದ ನಂತರ ಆರ್ಥಿಕ ವಿಸ್ತರಣೆಯು ಕೇವಲ ರಾಜಕೀಯಕ್ಕೆ ಸೀಮಿತವಾಗಿಲ್ಲ, ಬದಲಿಗೆ ಕುಟುಂಬದ ಆರ್ಥಿಕ ಪೋರ್ಟ್ಫೋಲಿಯೋದಾದ್ಯಂತ ವಿಸ್ತರಿಸಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆರ್ಥಿಕ ವರದಿಯ ಅತ್ಯಂತ ಗಮನಾರ್ಹ ಅಂಶವೆಂದರೆ 2018 ಮತ್ತು 2023ರ ನಡುವಿನ ಅವರ ಘೋಷಿತ ಆಸ್ತಿಗಳ ಮೌಲ್ಯದಲ್ಲಿನ ತೀವ್ರ ಕುಸಿತ.
ಈ 5 ವರ್ಷಗಳ ಅವಧಿಯಲ್ಲಿ ತನಿಖಾ ಸಂಸ್ಥೆಗಳ ಪರಿಶೀಲನೆ ತೀವ್ರಗೊಂಡಿತ್ತು. ಒಟ್ಟು ಆಸ್ತಿಯಲ್ಲಿನ 15.61 ಕೋಟಿಗಳಷ್ಟು ಇಳಿಕೆಯು ಅಸಾಮಾನ್ಯವಾಗಿದೆ. ಈ ಕುಸಿತವು ಸಂಪೂರ್ಣವಾಗಿ ಸ್ಥಿರಾಸ್ತಿಗಳ ವರ್ಗದಲ್ಲಿ ಕೇಂದ್ರೀಕೃತವಾಗಿದೆ. ಇದು 18.84 ಕೋಟಿಯಿಂದ ಕೇವಲ 2.06 ಕೋಟಿಗಳಿಗೆ ಇಳಿಕೆಯಾಗಿದೆ. ಇದು 89% ಕುಸಿತವಾಗಿದೆ. ಈ ಅವಧಿಯಲ್ಲಿ ಇವರ ವ್ಯವಹಾರಗಳು ತೀವ್ರವಾದ ತನಿಖೆಗೆ ಒಳಪಟ್ಟಿದ್ವು. ಇದರಲ್ಲಿ 2017ರಲ್ಲಿ IT ದಾಳಿಗಳು ಮತ್ತು 2019ರಲ್ಲಿ ED ವಿಚಾರಣೆ ಸೇರಿವೆ. ಸರ್ಕಾರಿ ಕಾಗದ ಪತ್ರಗಳಲ್ಲಿ ಘೋಷಿಸಲಾದ ಸ್ಥಿರಾಸ್ತಿಗಳು ಸಾಮಾನ್ಯವಾಗಿ ನಿಯಂತ್ರಕ ಪರಿಶೀಲನೆಗೆ ಸುಲಭವಾಗಿ ಒಳಪಡುತ್ತವೆ. ಇಷ್ಟು ದೊಡ್ಡ ಪ್ರಮಾಣದ ಸ್ಥಿರಾಸ್ತಿಗಳ ಕಡಿತವು ಕೇವಲ ಮಾರುಕಟ್ಟೆ ಮೌಲ್ಯದ ಕುಸಿತಕ್ಕಿಂತ ಹೆಚ್ಚಾಗಿ ಹಲವಾರು ಸಂಭವನೀಯ ಕಾರಣಗಳನ್ನು ಸೂಚಿಸುತ್ತೆ. ಇದರಲ್ಲಿ ಆಸ್ತಿಗಳ ವರ್ಗಾವಣೆ, ಆಸ್ತಿಯನ್ನು ಮಗನಂತಹ ಇತರ ಕುಟುಂಬ ಸದಸ್ಯರಿಗೆ ಕಾನೂನುಬದ್ಧವಾಗಿ ವರ್ಗಾಯಿಸಿರುವುದು, ಇವರ ಮಗನ ಆಸ್ತಿಗಳು ಅದೇ ಅವಧಿಯಲ್ಲಿ ಹೆಚ್ಚಾಗಿರುವುದು ಈ ಸಿದ್ಧಾಂತವನ್ನು ಬಲಪಡಿಸುತ್ತೆ. ಇನ್ನು ತನಿಖೆಗೆ ಒಳಪಟ್ಟಿರುವ ಅಥವಾ ಬೇನಾಮಿ ಎಂದು ಆರೋಪಿಸಲಾದ ಆಸ್ತಿಗಳನ್ನು ಕಾನೂನುಬದ್ಧ ದೋಷಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಅಫಿಡವಿಟ್ನಿಂದ ತೆಗೆದುಹಾಕುವ ಸಾಧ್ಯತೆ ಇರುತ್ತೆ. ಇನ್ನು ಹಿಂದಿನ ಅಫಿಡವಿಟ್ನಲ್ಲಿನ ಮೌಲ್ಯಮಾಪನ ದೋಷಗಳನ್ನು ಸರಿಪಡಿಸುವುದು. ಹೀಗೆ ಈ ಪ್ರಮುಖ ಇಳಿಕೆ ಆರ್ಥಿಕ ನಷ್ಟಕ್ಕಿಂತ ಹೆಚ್ಚಾಗಿ ನಿಯಂತ್ರಕ ಒತ್ತಡದ ಕಾರಣದಿಂದ ಆಸ್ತಿಗಳ ರಚನೆಯಲ್ಲಿನ ಕಾರ್ಯತಂತ್ರದ ಬದಲಾವಣೆಯನ್ನು ಅಥವಾ ಆಸ್ತಿಗಳ ದಾಖಲೆಗಳಲ್ಲಿನ ಬದಲಾವಣೆಯನ್ನ ಪ್ರತಿಬಿಂಬಿಸುತ್ತೆ. ಸ್ಥಿರಾಸ್ತಿಗಳು ಕಡಿಮೆಯಾಗಿದ್ರೂ ಚರಾಸ್ತಿಗಳು ಸ್ವಲ್ಪ ಹೆಚ್ಚಳ ಕಂಡಿವೆ. 2023ರ ಅಫಿಡವಿಟ್ನ ಪ್ರಕಾರ ಪ್ರಮುಖ ಚರಾಸ್ತಿಗಳೆಂದರೆ ಬಾಂಡ್ಗಳು ಮತ್ತು ಷೇರುಗಳು. 6.61 ಕೋಟಿ ಮೌಲ್ಯದ ಬಾಂಡ್ಗಳು, ಡಿಬೆಂಚರ್ಗಳು ಮತ್ತು ಕಂಪನಿಗಳಲ್ಲಿನ ಷೇರುಗಳು. ಇದು ವ್ಯವಹಾರದಲ್ಲಿನ ದೊಡ್ಡ ಪ್ರಮಾಣದ ಹೂಡಿಕೆಯನ್ನು ತೋರಿಸುತ್ತೆ. ಇನ್ನು ಒಟ್ಟು 3.42 ಕೋಟಿಗಳನ್ನು ವೈಯಕ್ತಿಕ ಸಾಲ ಅಥವಾ ಮುಂಗಡಗಳ ರೂಪದಲ್ಲಿ ನೀಡಲಾಗಿದೆ. ಇದರಲ್ಲಿ ಹರ್ಷ ಶುಗರ್ಸ್ ಲಿಮಿಟೆಡ್ಗೆ ಮತ್ತು ಮಗನಿಗೆ ನೀಡಲಾದ ಸಾಲಗಳು ಸೇರಿವೆ. ಇನ್ನು ಇವರು 546.61 ಗ್ರಾಂ ಚಿನ್ನದ ಆಭರಣಗಳು ಮತ್ತು 2.89 ಕೆಜಿ ಬೆಳ್ಳಿ ಆಭರಣಗಳನ್ನು ಹೊಂದಿದ್ದಾರೆ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರಾಜಕೀಯದಲ್ಲಿ ಮುಂಚೂಣಿಗೆ ಬರಲು DK ಶಿವಕುಮಾರ್ ಅವರೊಂದಿಗಿನ ನಿಕಟ ಸಂಪರ್ಕವು ನಿರ್ಣಾಯಕವಾಗಿದೆ. ಈ ನಂಟು ಇಬ್ಬರು ನಾಯಕರನ್ನು ಅಕ್ರಮ ಹಣ ವರ್ಗಾವಣೆ ತನಿಖೆಗಳ ವ್ಯಾಪ್ತಿಗೆ ತಂದಿತ್ತು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು DK ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. 2017ರಲ್ಲಿ DK ಶಿವಕುಮಾರ್ ಅವರ ಆಸ್ತಿಗಳ ಮೇಲೆ IT ದಾಳಿಗಳು ನಡೆದ ನಂತರ ED ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿತ್ತು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಕ್ಕರೆ ಕಾರ್ಖಾನೆ ಮತ್ತು ಬೆಳಗಾವಿಯಲ್ಲಿನ ಇತರ ವ್ಯವಹಾರಗಳು DK ಶಿವಕುಮಾರ್ ಅವರ ಆರೋಪಿತ ಬೇನಾಮಿ ಆಸ್ತಿಗಳಾಗಿವೆಯೇ ಎಂಬುದರ ಬಗ್ಗೆ ED ಅಧಿಕಾರಿಗಳು ಪ್ರಶ್ನಿಸಿದರು. ಇನ್ನು 2017ರಲ್ಲಿ DK ಶಿವಕುಮಾರ್ ನಿವಾಸದ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಸಿದ ಕೂಡಲೇ DK ಶಿವಕುಮಾರ್ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಫೋನ್ ಮಾಡಿದ್ರು. ಈ ದಾಖಲೆಯನ್ನು ಮುಂದಿಟ್ಟುಕೊಂಡು ED ಅಧಿಕಾರಿಗಳು ಇವರ ನಡುವಿನ ವ್ಯವಹಾರಿಕ ನಂಟಿನ ಬಗ್ಗೆ ಸ್ಪಷ್ಟನೆ ಪಡೆಯಲು ಪ್ರಯತ್ನಿಸಿದರು. ಹೀಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸಾಮಾನ್ಯ ಕುಟುಂಬದಿಂದ ಸಾಮಾನ್ಯ ಕಾರ್ಯಕರ್ತೆಯಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಇವತ್ತು ಯಾವ ಮಟ್ಟದಲ್ಲಿ ಬೆಳೆದು ನಿಂತಿದ್ದಾರೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.